ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ಹಳ್ಳಿಯಲ್ಲಿ ಸುರೇಶ್ ಒಬ್ಬ ದೊಡ್ಡ ಸಾಹುಕಾರನಾಗಿದ್ದ. ಜನರೆಲ್ಲ ಅವನಿಗೆ ತುಂಬಾ ಮರ್ಯಾದೆ ಕೊಡುತ್ತಿದ್ದರು. ಅವನು ಅವರ ಮಗಳನ್ನು ತುಂಬಾ ಪ್ರೀತಿಸುತ್ತಿದ್ದ. ಆ ಊರಿನ ಎಲ್ಲರೂ ಹೇಳುತ್ತಿದ್ದರು, ತಂದೆ ಎಂದರೆ ಈತನ ರೀತಿಯೇ ಇರಬೇಕು. ಆತ ಅವರ ಮಗಳನ್ನು ಎಷ್ಟೊಂದು ಪ್ರೀತಿಸುತ್ತಾನೆ ಎಂದು. ಅವಳು ನಿಜವಾಗಿಯೂ ತುಂಬಾ ಅದೃಷ್ಟವಂತೆ ಎಂದುಕೊಳ್ಳುತ್ತಿದ್ದರು. ಆದರೆ ಆ ಮಗಳ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಸಂತೋಷವಿರಲಿಲ್ಲ. ಅವಳ ತುಟಿಯಲ್ಲಿ ಯಾವುದೇ ನಗುವಿರಲಿಲ್ಲ. ಅವಳು ಯಾವಾಗಲೂ ಏನೋ ಕಳೆದುಕೊಂಡವಳ ರೀತಿ ಮೌನವಾಗಿ ದುಃಖ ಪಡುತ್ತಾ ಇರುತ್ತಿದ್ದಳು. ಹಳ್ಳಿಯ ಜನರೆಲ್ಲರಿಗೂ ಅನ್ನಿಸುತ್ತಿತ್ತು, ಅವಳು ತನ್ನ ತಾಯಿಯನ್ನು ಕಳೆದುಕೊಂಡ ದುಃಖದಲ್ಲಿ ಇದ್ದಾಳೆ ಎಂದು. ಆದರೆ ಸತ್ಯ ಬೇರೆಯದ್ದೇ ಆಗಿತ್ತು. ಪರಿಮಳ ಸುರೇಶ್ನ ಮನೆಯ ಪಕ್ಕದ ಮನೆಯಲ್ಲಿಯೇ ಇದ್ದಳು. ಆಕೆ ಸರಿತಾಳ ತಾಯಿಯ ಸ್ನೇಹಿತೆ ಕೂಡ ಆಗಿದ್ದಳು. ಪರಿಮಳನ ಗಂಡ ತೀರಿಕೊಂಡಿದ್ದ. ಆಕೆಗೆ ಮಕ್ಕಳು ಕೂಡ ಇರಲಿಲ್ಲ. ಆದ್ದರಿಂದ ಆಕೆ ಸರಿತಾಳನ್ನೇ ತನ್ನ ಮಗಳ ರೀತಿ ಅಂದುಕೊಂಡಿದ್ದಳು. ಪರಿಮಳ ಸರಿತಾಳನ್ನು ಆಗಾಗ ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವಳ ಕಷ್ಟ ಸುಖಗಳನ್ನು ಮಾತನಾಡುತ್ತಾ ತಾಯಿಯ ಪ್ರೀತಿಯನ್ನು ತೋರಿಸುತ್ತಿದ್ದಳು. ಒಳ್ಳೆಯ ಅಡುಗೆಗಳನ್ನು ಮಾಡಿ ತಿನ್ನಿಸುತ್ತಿದ್ದಳು. ಒಂದು ದಿನ ಪರಿಮಳ ಸರಿತಾಳನ್ನು ಅವರ ಮನೆಗೆ ಕರೆಯುತ್ತಾಳೆ. ಸರಿತಾ ಅವರ ಮನೆಗೆ ಬಂದಾಗ ಸ್ವಲ್ಪ ಸಮಯ ಇಬ್ಬರು ಕುಳಿತು ಮಾತನಾಡಿಕೊಳ್ಳುತ್ತಿದ್ದರು. ನಂತರ ಇಬ್ಬರು ಊಟ ಮಾಡಲು ಕುಳಿತುಕೊಳ್ಳುತ್ತಾರೆ. ಆಗ ಪರಿಮಳಳ ಕಣ್ಣುಗಳಲ್ಲಿ ಸರಿತಾಳ ಮೈ ಮೇಲಿನ ಗಾಯಗಳು ಕಾಣಿಸುತ್ತವೆ. ಸರಿತಾ ಕುತ್ತಿಗೆ ಬಳಿ ಕಚ್ಚಿದಂತಹ ಹಲ್ಲುಗಳ ಗುರುತಿರುತ್ತದೆ. ಈಗ ಪರಿಮಳಳ ಹೃದಯ ನಿಂತಂತಾಯಿತು. ಇದೇನಾಯಿತು ಎಂದು ಪರಿಮಳ ನಿಧಾನವಾಗಿ ಕೇಳಿದಳು. ಮಗಳೇ, ನಿನಗೆ ಏನಾಯಿತು? ಈ ರೀತಿಯ ಗುರುತು ನಿನ್ನ ಮೈ ಮೇಲೆ ಯಾಕೆ ಆಗಿದೆ? ಸರಿತಾ ತಕ್ಷಣ ತನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಳ್ಳುತ್ತಾ, ಇದೆಲ್ಲ ಏನೂ ಇಲ್ಲ ಆಂಟಿ, ನಾನು ಸ್ನಾನ ಮಾಡುವಾಗ ಕೆಳಗೆ ಬಿದ್ದೆ ಎಂದಳು. ಅವಳ ಧ್ವನಿಯಲ್ಲಿ ಒಂದು ನಡುಕವಿತ್ತು. ಅವಳು ಭಯದಿಂದ ಆ ಮಾತನ್ನು ಹೇಳಿದ್ದಳು. ಅವಳ ಕಣ್ಣುಗಳು ನೆಲದಲ್ಲೇ ಇದ್ದವು. ಅವಳು ಕಣ್ಣೆದ್ದು ಸಹ ಪರಿಮಳರನ್ನು ನೋಡಿರಲಿಲ್ಲ. ಆದರೆ ಪರಿಮಳಾಲಿಗೆ ಇವಳು ಹೇಳುತ್ತಿರುವುದು ಸುಳ್ಳು ಎಂದು ಅರ್ಥವಾಗಿತ್ತು. ಆಕೆ ಸರಿತಾಳನ್ನು ಈಗ ದಿಟ್ಟಿಸಿ ನೋಡಿದ್ದಳು. ಅವಳ ಮುಖದಲ್ಲಿ ಒಂದು ಭಯ, ಅವಳ ಕಣ್ಣುಗಳಲ್ಲಿ ಒಂದು ನೋವು ಕಾಣಿಸುತ್ತಿತ್ತು. ಈಗ ಪರಿಮಳ ಸರಿತಾಳನ್ನು ಪ್ರೀತಿಯಿಂದ ಮಾತನಾಡಿಸುತ್ತಾಳೆ. ಮಗಳೇ, ನೀನು ನನ್ನ ಬಳಿ ಏನನ್ನು ಮುಚ್ಚಿಡಬೇಡ. ನನ್ನ ಬಳಿ ನೀನು ನಿನ್ನ ಕಷ್ಟ ಸುಖವನ್ನು ಎಲ್ಲ ಹೇಳಿಕೊಳ್ಳಬಹುದು. ನಾನು ನಿನ್ನ ತಾಯಿಯ ಸಮಾನ ಎಂದು ಹೇಳುತ್ತಾರೆ. ಈಗ ಸರಿತಾಳ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಆದರೆ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ತಲೆ ಬಗ್ಗಿಸಿಕೊಂಡು, ಇಲ್ಲ ಆಂಟಿ, ಆ ರೀತಿ ಏನೂ ಇಲ್ಲ ಎಂದು ಅವಳು ಅಲ್ಲಿಂದ ಓಡಿ ಹೋಗುತ್ತಾಳೆ. ಆದರೆ ಪರಿಮಳ ಮನಸ್ಸಿನಲ್ಲಿ ಅನ್ನಿಸುತ್ತಿತ್ತು, ಇವಳು ನನ್ನಿಂದ ಏನೋ ಮುಚ್ಚಿಡುತ್ತಿದ್ದಾಳೆ. ಇವಳ ಜೊತೆ ಏನೋ ತಪ್ಪಾಗಿ ನಡೆಯುತ್ತಿದೆ ಎಂದು. ನಾನು ಈ ಮಗುವನ್ನು ಕಾಪಾಡಲೇಬೇಕು ಎಂದು ಆಕೆ ತೀರ್ಮಾನ ಮಾಡಿದಳು. ಆ ದಿನದಿಂದ ಪರಿಮಳ ಸರಿತಾಳ ಮೇಲೆ ಒಂದು ಕಣ್ಣಿಟ್ಟಿದ್ದಳು. ಅವರ ಮನೆಯನ್ನು ಗಮನಿಸುತ್ತಿದ್ದಳು. ಪರಿಮಳಾಳಿಗೆ ಈಗ ನಿದ್ದೆ ಕೂಡ ಬರುತ್ತಿರಲಿಲ್ಲ. ಅವಳ ಕಣ್ಣ ಮುಂದೆ ಸರಿತಾಳ ಅಳು ಕಾಣಿಸುತ್ತಿತ್ತು. ಅವಳು ಈಗ ಅವರ ಮನೆಯನ್ನೇ ಗಮನಿಸುತ್ತಿರಬೇಕಾದರೆ ಅಲ್ಲಿಂದ ಒಂದು ಆರ್ತನಾದ ಕೇಳಿಸುತ್ತಿತ್ತು. ಅದು ಸರಿತಾ ಅಳುವ ಶಬ್ದವಾಗಿತ್ತು. ಅಪ್ಪ, ನಿಲ್ಲಿಸಿ, ನನ್ನನ್ನು ಬಿಟ್ಟು ಬಿಡಿ, ನಾನು ಸತ್ತು ಹೋಗುತ್ತೇನೆ. ಅವಳ ಮಾತುಗಳಲ್ಲಿ ತುಂಬ ನೋವು ಕಂಡುಬರುತ್ತಿತ್ತು. ಅವಳು ಅವನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು. ಆ ರಾತ್ರಿ ಆ ಕತ್ತಲಲ್ಲಿ ಪರಿಮಳಗೆ ಏನೂ ಸರಿಯಾಗಿ ಕಾಣಿಸಲಿಲ್ಲ. ಅವಳು ಮನೆಯ ಗೋಡೆಗಳಿಗೆ ಕಿವಿ ಕೊಟ್ಟು ಕೇಳಿದಾಗ ಸರಿತಾಳ ನೋವು, ಅಳು, ಅವಳ ಸಂಕಟ ಅವಳಿಗೆ ಕೇಳಿಸುತ್ತಿತ್ತು. ಅಷ್ಟರಲ್ಲಿಯೇ ಆ ಮನೆಯ ಕಿಟಕಿ ಓಪನ್ ಆಯಿತು. ಈಗ ಪರಿಮಳ ಅಲ್ಲೇ ಬಚ್ಚಿಟ್ಟುಕೊಂಡಳು. ಸುರೇಶ್ ಈಗ ಹೊರಗೆ ಓಡಿ ಬಂದು ನೋಡಿದ. ಅವರಿಗೆ ಈಗ ಗಾಬರಿಯಾಗಿತ್ತು. ಅವನ ಕೈಕಾಲುಗಳು ನಡುಗತೊಡಗಿದ್ದವು. ಅವನು ನಿಧಾನವಾಗಿ ಗಮನಿಸತೊಡಗಿದ. ಅವನಿಗನ್ನಿಸುತ್ತಿತ್ತು, ಯಾರೋ ನನ್ನನ್ನು ಗಮನಿಸುತ್ತಿದ್ದರು ಎಂದು. ಆದರೆ ಸುತ್ತಮುತ್ತಲೂ ಯಾರೂ ಕಾಣಿಸಲಿಲ್ಲ ಅವನಿಗೆ. ಪರಿಮಳ ಅವರ ಮನೆಗೆ ಓಡಿ ಹೋಗಿದ್ದಳು. ಅವಳಿಗೆ ಆ ರಾತ್ರಿಯೆಲ್ಲ ನಿದ್ದೆ ಬಂದಿರಲಿಲ್ಲ. ಅವಳು ಬೆಳಿಗ್ಗೆಯೇ ಸುರೇಶ್ ಮನೆಗೆ ಬಂದು ಬಾಗಿಲು ತಟ್ಟಿದಳು. ಸ್ವಲ್ಪ ಸಮಯದಲ್ಲಿಯೇ ಸುರೇಶ್ ಅವರು ಬಂದು ಬಾಗಿಲು ತೆರೆಯುತ್ತಾರೆ. ಈಗ ಅವನು ನಗುತ್ತಾ ಕೇಳಿದ, ಅತ್ತಿಗೆ, ಒಳಗೆ ಬನ್ನಿ. ಇಷ್ಟು ಬೆಳಿಗ್ಗೆ ಏನು ಸಮಾಚಾರ? ಪರಿಮಳ ನಿಧಾನವಾಗಿ ಹೇಳಿದಳು. ಸರಿತಾ ಎಲ್ಲಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆಯೇ? ಆಗ ಸುರೇಶ್ ಹೇಳುತ್ತಾರೆ, ಅತ್ತಿಗೆ, ಅವಳಿಗೇನಾಗಿದೆ? ಅವಳು ಚೆನ್ನಾಗಿಯೇ ಇದ್ದಾಳೆ. ಅವಳಿಗೆ ಸ್ವಲ್ಪ ಜ್ವರ ಬರುತ್ತಿದೆ ಅಷ್ಟೇ. ಅವಳು ಇನ್ನೂ ಮಲಗಿದ್ದಾಳೆ. ಆಯಿತು. ಸರಿತಾ ಎದ್ದ ಮೇಲೆ ನಾನು ಬಂದಿದ್ದೆ ಎಂದು ಹೇಳಿ ಪರಿಮಳ ಅವರ ಮನೆಗೆ ಹೊರಟು ಹೋಗುತ್ತಾಳೆ. ಈಗ ಅವಳು ಒಂದು ತೀರ್ಮಾನ ಮಾಡಿದ್ದಳು. ಮಾರನೆಯ ದಿನ ರಾತ್ರಿ ನಾನೇ ಸ್ವತಃ ಹೋಗಿ ಇದೆಲ್ಲವನ್ನು ಗಮನಿಸುತ್ತೇನೆ, ಸುರೇಶ್ ಅವರ ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು. ಆ ರಾತ್ರಿ ಪರಿಮಳ ನಿಧಾನವಾಗಿ ಸದ್ದಿಲ್ಲದೆ ಅವರ ಮನೆಯಿಂದ ಹೊರಬಂದಿದ್ದಳು. ಈಗ ಅವಳು ಸುರೇಶ್ ಅವರ ಮನೆಗೆ ತಲುಪಿದ್ದಳು. ಸರಿತಾಳ ರೂಮಿನ ಕಿಟಕಿಯ ಬಳಿ ಬಂದು ನಿಂತುಕೊಂಡಳು. ಈಗ ಆಕೆ ನಿಧಾನವಾಗಿ ಆ ಕಿಟಕಿಯಿಂದ ಒಳಗೆ ಬಗ್ಗಿ ನೋಡುತ್ತಿದ್ದಳು.
ಆ ರೂಮಿನಲ್ಲಿ ಸ್ವಲ್ಪವಾದ ಬೆಳಕಿತ್ತು. ಅಲ್ಲಿನ ಆ ದೃಶ್ಯವನ್ನು ನೋಡಿ ಅವಳಿಗೆ ಗಾಬರಿಯಾಗಿತ್ತು. ಸರಿತಾ ಆ ರೂಮಿನಲ್ಲಿ ಅಳುತ್ತಾ ಭಯದಿಂದ ನಡುಗುತ್ತಿದ್ದಳು. ಅವಳ ಬಟ್ಟೆ ಎಲ್ಲವೂ ಹರಿದಿತ್ತು. ಅವಳ ಬಟ್ಟೆಗಳನ್ನು ಕಿತ್ತು ಹಾಕಿದರು. ಅವಳು ತನ್ನ ಕೈಯಿಂದ ತನ್ನ ಮೈಯನ್ನು ಮುಚ್ಚಿಕೊಳ್ಳುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತಿತ್ತು. ಅವಳ ತಂದೆ ಸುರೇಶ್ ಅವಳ ಮುಂದೆ ಬಂದು ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಕಾಮ ತುಂಬಿತ್ತು. ಅವನು ಅವರ ಮಗಳ ಮರ್ಯಾದೆಯನ್ನು ಹಾಳು ಮಾಡುತ್ತಿದ್ದ. ಸರಿತಾ ಬಾಯಿಗೆ ಒಂದು ಬಟ್ಟೆಯನ್ನು ಕಟ್ಟಲಾಗಿತ್ತು. ಅವಳು ಜೋರಾಗಿ ಕಿರುಚಬಾರದು ಎಂದು ಅವಳು ಕೈಯನ್ನು ಮುಗಿದು ಅಪ್ಪ ನನ್ನನ್ನು ಬಿಟ್ಟು ಬಿಡಿ ಎಂದು ಕೇಳಿಕೊಳ್ಳುತ್ತಿದ್ದಳು. ಆದರೆ ಅವನು ಒಬ್ಬ ರಾಕ್ಷಸನ ರೀತಿ ಅವರ ಮೈಮೇಲೆ ಬಿದ್ದು ಅವಳನ್ನು ಹಾಳು ಮಾಡುತ್ತಿದ್ದ. ಸರಿತಾ ಅವರ ಕೈಯಿಂದ ಬಿಡಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಳು. ಆದರೆ ಅದು ಅವಳಿಂದ ಸಾಧ್ಯವಾಗಲಿಲ್ಲ. ಅವನು ರಾಕ್ಷಸನ ರೀತಿ ಅವಳ ಮೇಲೆ ಎರಗಿದ್ದ. ಅವನು ಅವಳ ಕೂದಲನ್ನು ಜೋರಾಗಿ ಎಳೆದು ಬಾಯಿ ಮುಚ್ಚಿಕೊಂಡು ಇರು, ಇಲ್ಲಿ ನಿನ್ನ ಧ್ವನಿಯನ್ನು ಯಾರೂ ಕೇಳಿಸಿಕೊಳ್ಳುವುದಿಲ್ಲ, ನಿನ್ನನ್ನು ಯಾರೂ ಕಾಪಾಡುವುದಿಲ್ಲ, ನೀನು ಯಾವತ್ತಿಗಿದ್ದರೂ ನನ್ನವಳೇ, ಜೀವನ ಪರ್ಯಂತ ನನ್ನವಳಾಗಿಯೇ ಇರುತ್ತೀಯ. ಇವೆಲ್ಲವನ್ನು ನೋಡುತ್ತಿದ್ದ ಪರಿಮಳ ಅವಳಿಗೀಗ ತುಂಬಾ ಗಾಬರಿಯಾಗಿತ್ತು. ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿಯುತ್ತಿತ್ತು. ಅವಳು ಈಗ ತಕ್ಷಣ ತನ್ನ ಮನೆಗೆ ಹೊರಟು ಹೋದಳು. ನಾಳೆ ಬೆಳಿಗ್ಗೆ ಹಳ್ಳಿಯ ಎಲ್ಲ ಜನರಿಗೂ ಈ ವಿಷಯವನ್ನು ತಿಳಿಸುತ್ತೇನೆ ಎಂದು ಈ ಸುರೇಶ್ನ ಮುಖವಾಡವನ್ನು ಎಲ್ಲರ ಮುಂದೆ ತರುತ್ತೇನೆ ಎಂದುಕೊಂಡಳು ಪರಿಮಳ. ಕಿಟಕಿಯಿಂದ ಇಳಿಯಬೇಕಾದರೆ ಕಾಲು ಜಾರಿ ಕೆಳಗೆ ಬಿದ್ದಳು. ಅವಳು ಅಲ್ಲಿಂದ ಹೋಗುವಾಗ ಅವಳ ಶಬ್ದಗಳು ಸುರೇಶನಿಗೆ ಕೇಳಿಸಿತು. ಅವನು ಈಗ ಜಾಗರೂಕತನಾಗಿದ್ದ. ಅವನು ಈಗ ಸರಿತಾಳನ್ನು ಬಿಟ್ಟು ತಕ್ಷಣವೇ ಹೊರಗೆ ಓಡಿ ಬಂದಿದ್ದ. ಅವನಿಗೆ ಹೊರಗಡೆ ಯಾರದ್ದೋ ನೆರಳು ಓಡಾಡುತ್ತಿರುವುದು ಕಾಣಿಸಿತು. ಅವನಿಗೆ ಈಗ ಗಾಬರಿಯಾಗಿತ್ತು. ಅವನು ತಕ್ಷಣ ಓಡಿ ಹೋಗುತ್ತಿದ್ದ ಪರಿಮಳನನ್ನು ಗುರುತು ಹಿಡಿದ. ಅವನಿಗೆ ಈಗ ತುಂಬಾ ಕೋಪ ಬಂತು. ಅವನು ಕೈಕಾಲುಗಳು ನಡುಗುತ್ತಿದ್ದವು. ಅವನಿಗೆ ಈಗ ಅರ್ಥವಾಗಿತ್ತು ಪರಿಮಳ ಎಲ್ಲವನ್ನೂ ನೋಡಿದ್ದಾಳೆ ಎಂದು. ಅವಳಿಗೆ ಈಗ ಎಲ್ಲವೂ ಗೊತ್ತಾಗಿ ಹೋಯಿತು. ಅವನು ಈಗ ಏನು ಮಾಡಬೇಕೆಂದು ಆಲೋಚಿಸುತ್ತಿದ್ದ. ಹಳ್ಳಿಯ ಜನರ ಮುಂದೆ ನನ್ನ ಈ ಸತ್ಯ ಹೊರಬರಬಾರದು. ನಾನು ಎಲ್ಲರ ಮುಂದೆ ಒಬ್ಬ ಗೌರವಯುತ ವ್ಯಕ್ತಿಯಾಗಿಯೇ ಇರಬೇಕು. ನಾನು ಮಾಡುತ್ತಿರುವ ಈ ಕೆಲಸ ಒಂದು ವೇಳೆ ಇವರಿಗೇನಾದರೂ ತಿಳಿದರೆ ಎಲ್ಲರೂ ಸೇರಿ ನನ್ನನ್ನು ಕೊಂದು ಹಾಕುತ್ತಾರೆ. ನಾನು ಏನಾದರೂ ಒಂದನ್ನು ಮಾಡಲೇಬೇಕು. ಪರಿಮಳ ಈಗ ಅಲ್ಲಿಂದ ಓಡಿ ಹೋಗಿ ತನ್ನ ಮನೆ ಸೇರಿಕೊಂಡಿದ್ದಳು. ಸರಿತಾ ನನ್ನ ಮಗಳು ಇದ್ದ ಹಾಗೆ, ನಾನು ಅವಳನ್ನು ಈ ರಾಕ್ಷಸನ ಕೈಯಿಂದ ತಪ್ಪಿಸಬೇಕು ಎಂದು ಅವಳು ಆಲೋಚಿಸುತ್ತಿದ್ದಳು. ಅವಳಿಗೆ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಅವಳು ಯಾವಾಗ ಬೆಳಿಗ್ಗೆಯಾಗುತ್ತದೆಯೋ ಎಂದು ಕಾಯುತ್ತಿದ್ದಳು. ನಾನು ಈ ಊರಿನವರಿಗೆ ಸತ್ಯವನ್ನು ತಿಳಿಸಬೇಕು ಮತ್ತು ಸರಿತಾಳನ್ನು ಕಾಪಾಡಬೇಕೆಂದು ಅಂದುಕೊಳ್ಳುತ್ತಿದ್ದಳು. ಈಗ ಸುರೇಶ್ ತುಂಬಾ ಯೋಚಿಸುತ್ತಿದ್ದ. ಅವನು ಈಗ ರಾತ್ರಿಯ ಕತ್ತಲಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದ. ಅವನು ಈಗ ಆ ಹಳ್ಳಿಯ ಒಬ್ಬ ಕುಡುಕನಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಅವನಿಗೆ ಈ ರೀತಿ ಹೇಳುತ್ತಾನೆ, ಈ ದುಡ್ಡನ್ನು ತೆಗೆದುಕೋ ಮತ್ತು ಪರಿಮಳಾಳ ಮನೆಗೆ ಹೋಗಿ ಅವಳನ್ನು ಎಬ್ಬಿಸು. ಅವಳು ಬಾಗಿಲು ತೆಗೆದ ತಕ್ಷಣ ನೀನು ಅವರ ಒಳಗೆ ಬಚ್ಚಿಟ್ಟುಕೋ. ಆದರೆ ಈ ಕೆಲಸವನ್ನು ನಾನು ನಿನಗೆ ದುಡ್ಡು ಕೊಟ್ಟು ಮಾಡಿಸುತ್ತಿದ್ದೇನೆ ಎಂದು ಯಾರಿಗೂ ತಿಳಿಯಬಾರದು. ಈಗ ಆ ಹುಡುಗ ದುಡ್ಡಿನ ಆಸೆಗಾಗಿ ಮಾಡಬಾರದ ಆ ಕೆಲಸವನ್ನೇ ಮಾಡಿದ್ದ. ಅವನು ಚೆನ್ನಾಗಿ ಕುಡಿದು ಪರಿಮಳನ ಮನೆಯ ಬಳಿ ಬಂದಿದ್ದ. ಈಗ ಸುರೇಶ್ ಅಲ್ಲೇ ನಿಂತು ಇವೆಲ್ಲವನ್ನು ಗಮನಿಸುತ್ತಿದ್ದ. ಈಗ ಆ ಹುಡುಗ ಪರಿಮಳ ಮನೆಯ ಬಾಗಿಲನ್ನು ಜೋರಾಗಿ ತಟ್ಟುತ್ತಿದ್ದ. ಪರಿಮಳ ಗಾಬರಿಯಾಗಿದ್ದಳು. ಯಾರು ಈ ಮಧ್ಯರಾತ್ರಿಯಲ್ಲಿ ಬಾಗಿಲು ತಟ್ಟುತ್ತಿದ್ದಾರೆ ಎಂದು. ಅವಳು ಬಂದು ಬೇಗ ಬಾಗಿಲು ತೆಗೆಯುತ್ತಿದ್ದಾಳೆ. ಆ ಹುಡುಗ ಕುಡಿದ ಮತ್ತಿನಲ್ಲಿಯೇ ಅವಳ ಮನೆಯೊಳಗೆ ಪ್ರವೇಶ ಮಾಡಿದ್ದನು. ಪರಿಮಳ ಏನು ನಡೆಯುತ್ತಿದೆ ಎಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಮೊದಲೇ ಸುರೇಶ್ ಜೋರಾಗಿ ಕಿರುಚಾಡಲು ಶುರು ಮಾಡಿದ್ದ. ಬನ್ನಿ ಬನ್ನಿ, ಎಲ್ಲರೂ ಓಡಿ ಬನ್ನಿರಿ, ಇಲ್ಲಿ ನೋಡಿ, ನಮ್ಮ ಈ ಹಳ್ಳಿಯಲ್ಲಿ ಏನು ನಡೆಯುತ್ತಿದೆ. ಎಂತಹ ನೀಚವಾದ ಹೆಂಗಸು ಇಲ್ಲಿದ್ದಾಳೆ. ಇವರ ಗಂಡ ಸ್ವಲ್ಪ ದಿನಗಳ ಮುಂಚೆಯೇ ತೀರಿಕೊಂಡಿದ್ದಾನೆ. ಆದರೂ ಇವಳಿಗೆ ನಾಚಿಕೆ ಇಲ್ಲ. ಇವಳು ಎಂತಹ ನೀಚ ಕೆಲಸ ಮಾಡುತ್ತಿದ್ದಾಳೆ. ಇವಳನ್ನು ನೋಡಿ, ಈ ಮಧ್ಯರಾತ್ರಿ ಇವಳು ಯಾರೋ ಬೇರೆ ಗಂಡಸರನ್ನು ತನ್ನ ಮನೆಗೆ ಕರೆಸಿಕೊಂಡಿದ್ದಾಳೆ. ಈಗ ಹಳ್ಳಿಯ ಜನರೆಲ್ಲರೂ ಅಲ್ಲಿಗೆ ಬಂದು ಸೇರಿದ್ದರು. ಈಗ ಮನೆಯಲ್ಲಿದ್ದ ಹುಡುಗ ತಕ್ಷಣವೇ ಎಲ್ಲರ ಮುಂದೆ ಅವನ ಬಟ್ಟೆಗಳನ್ನು ಸರಿ ಮಾಡಿಕೊಳ್ಳುತ್ತಾ ಓಡಿ ಹೋದನು. ಈಗ ಜನರೆಲ್ಲರಿಗೂ ತುಂಬಾ ಕೋಪ ಬಂದಿತ್ತು. ನನ್ನನ್ನು ನಂಬಿ, ನಾನು ಏನೋ ತಪ್ಪು ಮಾಡಿಲ್ಲ, ಅವನು ಯಾರು ಎಂದು ಸಹ ನನಗೆ ಗೊತ್ತಿಲ್ಲ. ಪರಿಮಳ ಮಾತನ್ನು ಯಾರು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರಲೇ ಇಲ್ಲ. ಅಷ್ಟರಲ್ಲಿಯೇ ಕೆಲವರು ಹೇಳುತ್ತಾರೆ, ಇದು ಎಷ್ಟು ನಾಚಿಕೆಗೇಡಿನ ಕೆಲಸ. ನಮ್ಮ ಹಳ್ಳಿಯಲ್ಲಿ ಇಂತಹ ಕೆಟ್ಟ ಹೆಂಗಸು ಇರಲೇಬಾರದು. ಇವಳಿಗೆ ಕಠಿಣವಾದ ಶಿಕ್ಷೆಯನ್ನು ಹಾಕಿಸಬೇಕು ಎಂದು. ಈಗ ಪರಿಮಳ ಅಳುತ್ತಾ ಹೇಳಿದಳು, ಇಲ್ಲ, ಇದೆಲ್ಲ ಸುಳ್ಳು. ನಾನು ಯಾವ ತಪ್ಪು ಮಾಡಲಿಲ್ಲ. ನಾನು ಯಾರನ್ನೂ ಕರೆಯಲಿಲ್ಲ. ಈ ಸುರೇಶ್ ಎಲ್ಲ ಸುಳ್ಳು ಹೇಳುತ್ತಿದ್ದಾನೆ. ಇವನು ಒಬ್ಬ ರಾಕ್ಷಸ.
ಸುರೇಶ್ ಮುಂದೆ ಬಂದು ಜೋರಾಗಿ ಹೇಳುತ್ತಾನೆ, ನಾನು ನನ್ನ ಕಣ್ಣುಗಳಿಂದ ಆ ಗಂಡಸನ್ನು ಇವಳ ಜೊತೆ ನೋಡಿದ್ದೇನೆ. ಇವಳು ನಮ್ಮ ಹಳ್ಳಿಗೆ ದೊಡ್ಡ ಕಳಂಕ ತಂದಿದ್ದಾಳೆ. ಇವಳಿಗೆ ಶಿಕ್ಷೆಯನ್ನು ಕೊಡಬೇಕು ಎಂದು ಅವನು ಗಟ್ಟಿಯಾಗಿ ಕೂಗಿ ಕೂಗಿ ಹೇಳುತ್ತಿದ್ದ. ಬೆಳಿಗ್ಗೆಯೇ ಪಂಚಾಯಿತಿಯನ್ನು ಕರೆದು ಇವಳಿಗೆ ತಕ್ಕ ಶಿಕ್ಷೆ ಕೊಡಬೇಕು ಎಂದು ಹೇಳಿದ. ಪರಿಮಳಗೆ ಏನು ಹೇಳಬೇಕೆಂದು ಒಂದು ತಿಳಿಯಲಿಲ್ಲ. ಅವಳಿಗೆ ಅರ್ಥವಾಗಿತ್ತು ಇದೆಲ್ಲವೂ ಸುರೇಶನ ಪ್ಲಾನ್ ಎಂದು. ಈಗ ಅವಳನ್ನು ಅವರ ಮನೆಯಲ್ಲಿಯೇ ಬಂಧಿಸಿ ಇಡಲಾಗಿತ್ತು. ಅವಳು ಆ ರಾತ್ರಿಯೆಲ್ಲ ಯೋಚಿಸುತ್ತಿದ್ದಳು. ಬೆಳಿಗ್ಗೆಯೇ ನಾನು ಪಂಚಾಯಿತಿಯಲ್ಲಿ ಸುರೇಶನ ಎಲ್ಲ ಸತ್ಯವನ್ನು ಹೇಳುತ್ತೇನೆ. ಆದರೆ ನನ್ನ ಮಾತುಗಳನ್ನು ಯಾರಾದರೂ ನಂಬುತ್ತಾರೆಯೇ? ಇವನು ನನ್ನ ಮೇಲೆ ಹೊರಿಸಿದ ಸುಳ್ಳು ಆರೋಪದಿಂದ. ಬೆಳಿಗ್ಗೆ ಎಲ್ಲರೂ ಪಂಚಾಯಿತಿಯಲ್ಲಿ ಒಟ್ಟು ಸೇರಿದರು. ಎಲ್ಲರಿಗೂ ತುಂಬ ಕೋಪ ಬಂದಿತ್ತು. ಈಗ ಆ ಹಳ್ಳಿಯ ಜನರೆಲ್ಲರೂ ಒಬ್ಬೊಬ್ಬರಾಗಿ ಸಾಕ್ಷಿ ಹೇಳಿದ್ದರು. ಸ್ವಲ್ಪ ಜನ ಹೇಳಿದರು, ಆ ಗಂಡಸು ಪರಿಮಳಾಳ ಮನೆಯಿಂದ ಓಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಎಂದು. ಈಗ ಪರಿಮಳ ಎಲ್ಲರ ಮುಂದೆ ಕಣ್ಣೀರು ಹಾಕುತ್ತಾ ಹೇಳುತ್ತಿದ್ದಳು, ಇಲ್ಲ, ಇದೆಲ್ಲ ಸುಳ್ಳು. ಆ ಸುರೇಶ್ ಒಬ್ಬ ರಾಕ್ಷಸ. ಅವನು ಕೆಟ್ಟವನು. ಅವನು ಅವರ ಮಗಳ ಜೀವನವನ್ನೇ ಹಾಳು ಮಾಡುತ್ತಿದ್ದಾನೆ. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ ಅವನು ಅವರ ಮಗಳ ಮೇಲೆ ಅತ್ಯಾಚಾರ ಮಾಡುತ್ತಿರುವುದನ್ನು. ಅವನು ಸರಿತಾಳ ಜೀವನವನ್ನು ಹಾಳು ಮಾಡುತ್ತಿದ್ದಾನೆ. ತುಂಬ ಧೈರ್ಯವಾಗಿ ಗಟ್ಟಿಯಾಗಿ ಈ ಮಾತುಗಳನ್ನು ಹೇಳಿದ್ದಳು ಪರಿಮಳ. ಆದರೆ ಸುರೇಶನ ಸುಳ್ಳಿನ ಮುಂದೆ ಅವಳ ಸತ್ಯವನ್ನು ಯಾರೂ ನಂಬಲೇ ಇಲ್ಲ. ಈಗ ಸುರೇಶ್ ಮುಂದೆ ಬಂದು ಅವನು ಕಣ್ಣೀರಿನಿಂದ ತುಂಬ ದುಃಖಿತನಾಗಿ ಹೇಳಿದ, ಇವಳು ಹೇಳುತ್ತಿರುವ ಎಲ್ಲ ಮಾತು ಸುಳ್ಳು. ನಾನು ನನ್ನ ಕಣ್ಣಾರೆ ಇವಳನ್ನು ಆ ವ್ಯಕ್ತಿಯ ಜೊತೆ ನೋಡಿದ್ದೇನೆ. ಎಲ್ಲರೂ ಈ ದಿನ ಇವಳ ಸತ್ಯವನ್ನು ನೋಡಿದ್ದು ಒಳ್ಳೆಯದಾಯಿತು. ಇಲ್ಲದಿದ್ದರೆ ಈ ಪಾಪ ನಮ್ಮ ಊರಿನಲ್ಲಿ ಇನ್ನೂ ಎಷ್ಟು ಕಾಲ ನಡೆಯುತ್ತಿತ್ತೋ ಏನು, ಆ ದೇವರೇ ಬಲ್ಲ. ನನ್ನ ಮತ್ತು ನನ್ನ ಮಗಳ ಮೇಲೆ ಇವಳು ಆರೋಪವನ್ನು ಹೊರಿಸಿ ತಾನು ಮಾಡಿದಂತಹ ನೀಚ ಕೆಲಸವನ್ನು ಮುಚ್ಚಿಟ್ಟುಕೊಳ್ಳಲು ಪ್ರಯತ್ನ ಪಡುತ್ತಿದ್ದಾಳೆ ಅಷ್ಟೇ. ನನ್ನ ಮಗಳು ನನ್ನ ಗೌರವ. ನನ್ನ ಮಗಳೆಂದರೆ ನನಗೆ ಪ್ರಾಣ. ನಾನು ಅವಳನ್ನು ಜೀವನ ಪರ್ಯಂತ ಕಾಪಾಡುತ್ತೇನೆ. ಈಗ ಎಲ್ಲರೂ ಅವನ ಮಾತುಗಳಿಗೆ ತಲೆಗಾಡಿಸಿದರು. ಯಾಕೆಂದರೆ ಸುರೇಶ್ನನ್ನು ಎಲ್ಲರೂ ಗೌರವಯುಕ್ತ ವ್ಯಕ್ತಿ ಎಂದು ನಂಬುತ್ತಿದ್ದರು. ಆಗ ಆ ಪಂಚಾಯಿತಿಯಲ್ಲಿ ತೀರ್ಮಾನವಾಗಿತ್ತು, ಪರಿಮಳಳನ್ನು ಈ ಊರಿನಿಂದ ಹೊರಹಾಕಬೇಕು ಎಂದು. ಇನ್ನು ಮೇಲೆ ಅವಳಿಗೆ ಈ ಊರಿನಲ್ಲಿ ಇರಲು ಜಾಗವಿಲ್ಲ ಎಂದು ತೀರ್ಮಾನ ಕೊಟ್ಟರು. ಇಂತಹ ಹೆಂಗಸರು ನಮ್ಮ ಹಳ್ಳಿಗೆ ಕೆಟ್ಟ ಹೆಸರು ತರುತ್ತಾರೆ. ನಮ್ಮ ಹಳ್ಳಿಗೆ ಒಂದು ದೊಡ್ಡ ಕಳಂಕ ಇವಳು. ನಾಳೆ ಬೆಳಿಗ್ಗಿನ ಜಾವವೇ ನೀನು ಈ ಊರನ್ನು ಬಿಟ್ಟು ಹೋಗಬೇಕು ಎಂದು ತೀರ್ಮಾನಿಸಿದರು. ಪರಿಮಳ ತನ್ನ ಮನೆಗೆ ಬಂದು ತುಂಬಾ ಅಳುತ್ತಿದ್ದಳು. ನಾನು ಆ ಮಗುವನ್ನು ಕಾಪಾಡಲು ಆಗಲಿಲ್ಲವಲ್ಲ ಎಂದು. ನಂತರ ತನ್ನ ಸಾಮಾನುಗಳನ್ನು ಎಲ್ಲವನ್ನು ಪ್ಯಾಕ್ ಮಾಡಿಕೊಳ್ಳುತ್ತಿರಬೇಕಾದರೆ ಅಷ್ಟರಲ್ಲಿಯೇ ಯಾರೋ ಅವಳನ್ನು ಕುತ್ತಿಗೆ ಹಿಸುಕಿ ಸಾಯಿಸಿ ಬಿಡುತ್ತಾರೆ. ಅವಳ ಮನೆಯಲ್ಲಿಯೇ ಅವಳನ್ನು ನೇಣಿಗೆ ಸಹ ಹಾಕಿಬಿಡುತ್ತಾರೆ. ಅವಳನ್ನು ಆ ಸ್ಥಿತಿಯಲ್ಲಿ ನೋಡಿದ ಊರಿನವರೆಲ್ಲರೂ ಇವಳು ಮಾಡಿದ ಕೆಟ್ಟ ಕೆಲಸಕ್ಕೆ ಅವಳು ಪಶ್ಚಾತ್ತಾಪಪಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದುಕೊಂಡರು. ಆದರೆ ಯಾರಿಗೂ ಗೊತ್ತಾಗಲೇ ಇಲ್ಲ ಅವಳದ್ದು ಆತ್ಮಹತ್ಯೆ ಅಲ್ಲ, ಹತ್ಯೆ ಎಂದು. ಪರಿಮಳ ಸತ್ತು ಹೋದ ಮೇಲೆ ಸುರೇಶ್ ಈಗ ನಿಟ್ಟುಸಿರು ಬಿಟ್ಟಿದ್ದ. ಅವನಿಗೆ ಈಗ ತುಂಬಾ ಧೈರ್ಯ ಬಂದಿತ್ತು. ಅವನು ಅಂದುಕೊಳ್ಳುತ್ತಿದ್ದ, ಈಗ ನನ್ನ ವಿರುದ್ಧ ಯಾವ ಸಾಕ್ಷಿಗಳೂ ಇಲ್ಲ, ಯಾರೂ ನನ್ನ ಬಗ್ಗೆ ಏನು ಹೇಳಲು ಸಾಧ್ಯವಿಲ್ಲ ಎಂದು. ಆದರೆ ಪರಿಮಳ ಸಾಯುವ ಮೊದಲು ಅವಳು ಒಂದು ಲೆಟರ್ ಅನ್ನು ಬರೆದು ಆ ಪಂಚಾಯಿತಿಯ ಅಧ್ಯಕ್ಷನ ಮನೆಯಲ್ಲಿ ಹಾಕಿದ್ದಳು. ಈಗ ಪತ್ರ ಅಧ್ಯಕ್ಷನಿಗೆ ಸಿಕ್ಕಿತ್ತು. ಅವನು ಆ ಪತ್ರವನ್ನು ಓದಿದ. ಪಂಚಾಯಿತಿಯ ಅಧ್ಯಕ್ಷರಿಗೆ ಈ ಪತ್ರದ ಬಗ್ಗೆ ನಂಬಿಕೆಯೇ ಬಂದಿರಲಿಲ್ಲ. ಸುರೇಶ್ ಆ ತರದ ವ್ಯಕ್ತಿಯಾಗಿರಲು ಸಾಧ್ಯವಿಲ್ಲ. ಅವನು ತುಂಬಾ ಗೊಂದಲವಾಗುತ್ತಿತ್ತು. ಅವನು ಈಗ ತುಂಬಾ ಯೋಚಿಸತೊಡಗಿದ ಮತ್ತು ಆ ಪತ್ರವನ್ನು ಪದೇ ಪದೇ ಓದುತ್ತಿದ್ದ. ಅವನಿಗೆ ನಂಬಿಕೆ ಇರದಿದ್ದರೂ ಮನಸ್ಸಿನಲ್ಲಿ ಒಂದು ಅನುಮಾನವಂತೂ ಶುರುವಾಗಿತ್ತು. ಅವನು ಸುರೇಶ್ನನ್ನು ಕರೆದು ಆ ಪತ್ರವನ್ನು ಅವನಿಗೆ ತೋರಿಸುತ್ತಾನೆ. ಇದೆಲ್ಲ ಏನು, ನಿಜವೇನಾ? ಈಗ ಸುರೇಶನಿಗೆ ತುಂಬಾ ಗಾಬರಿಯಾಗಿತ್ತು. ಇವಳು ಸತ್ತರೂ ನನ್ನನ್ನು ಬಿಡಲಿಲ್ಲವಲ್ಲ ಎಂದು ಅವನು ಮನಸ್ಸಿನಲ್ಲಿಯೇ ಅವಳನ್ನು ಬೈಯುತ್ತಿದ್ದ. ಆದರೆ ಅವನು ಮುಖದ ಮೇಲೆ ಯಾವುದೇ ರೀತಿಯ ಭಯವಾಗಲಿ ಚಿಂತೆಯಾಗಲಿ ತೋರಿಸಿಕೊಳ್ಳದೆ ನಗುತ್ತಾ ಹೇಳಿದ, ಅಧ್ಯಕ್ಷರೇ, ಇದೆಲ್ಲ ಸುಳ್ಳು. ಈ ಪತ್ರವನ್ನು ಆ ಪರಿಮಳಾಲೇ ಬರೆದಿರುತ್ತಾಳೆ. ಅವಳನ್ನು ನಾನು ಆ ಗಂಡಸಿನ ಜೊತೆ ನೋಡಿ ಪಂಚಾಯಿತಿಯನ್ನು ಕರೆದಿದ್ದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಅವಳು ಇದೆಲ್ಲವನ್ನು ಮಾಡಿದ್ದಾಳೆ ಎಂದು ಅವನು ತುಂಬಾ ದೃಢವಾಗಿ ಧೈರ್ಯದಿಂದ ಹೇಳಿದ. ನಿಮಗೆಲ್ಲರಿಗೂ ಚೆನ್ನಾಗಿಯೇ ಗೊತ್ತು ನಾನು ನನ್ನ ಮಗಳನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೇನೆ ಎಂದು. ಈಗ ಆ ಪತ್ರದ ಬಗ್ಗೆ ಆ ಹಳ್ಳಿಯಲ್ಲಿ ಎಲ್ಲರೂ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ಎಲ್ಲರಿಗೂ ಈ ವಿಷಯ ಗೊತ್ತಾಗಿತ್ತು. ಈಗ ಎಲ್ಲರ ಮನಸ್ಸಿನಲ್ಲಿಯೂ ಒಂದು ಪ್ರಶ್ನೆ, ಆ ಪತ್ರದಲ್ಲಿ ಇರುವುದು ನಿಜವಾ? ಸುರೇಶನು ನಿಜವಾಗಿಯೂ ಒಳ್ಳೆಯವನಲ್ಲವಾ? ಅವನು ನಮ್ಮ ಮುಂದೆ ಒಳ್ಳೆಯವನ ರೀತಿ ನಾಟಕ ಮಾಡುತ್ತಿದ್ದಾನ? ಈ ವಿಷಯವನ್ನು ಮುಚ್ಚಿ ಹಾಕಲು ಸುರೇಶ್ ಒಂದು ದೊಡ್ಡ ಪ್ಲಾನೇ ಮಾಡಿದ್ದ. ಅವನು ಈಗ ಸರಿತಾಳ ಮದುವೆಯನ್ನು ಫಿಕ್ಸ್ ಮಾಡಿದ್ದ.
ಈಗ ಅವನ ಪಕ್ಕದ ಊರಿನಲ್ಲಿ ಸರಿತಾಳಿಗೆ ಮದುವೆಯನ್ನು ಕೂಡ ಮಾಡಿಕೊಟ್ಟು ಬಿಟ್ಟ. ಮದುವೆ ತುಂಬಾ ಸಿಂಪಲ್ ಆಗಿ ಕೆಲವೇ ಜನರ ಮಧ್ಯದಲ್ಲಿ ನಡೆದಿತ್ತು. ಈಗ ಆ ಊರಿನವರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿತ್ತು. ಸುರೇಶ್ನವರು ಇಷ್ಟು ಬೇಗ ಈ ಮದುವೆಯನ್ನು ಏಕೆ ಮಾಡಿದರು? ಇಷ್ಟೊಂದು ಶ್ರೀಮಂತರಾದರೂ ಇಷ್ಟು ಸರಳವಾಗಿ ಏತಕ್ಕಾಗಿ ಮದುವೆ ಮಾಡಿದ್ದಾರೆ ಎಂದು ಎಲ್ಲರೂ ಗುಸುಗುಸು ಮಾತನಾಡುತ್ತಿದ್ದರು. ಆದರೆ ಮದುವೆಯಾದ ಮರುದಿನವೇ ಅವಳ ಗಂಡ ಅವಳನ್ನು ಬಿಟ್ಟು ಬಿಟ್ಟಿದ್ದ. ನಮ್ಮ ಜಾತಕ ಸರಿಯಿಲ್ಲ, ಇವಳನ್ನು ಮದುವೆಯಾದರೆ ನಾನು ಸಾಯುತ್ತೇನೆ ಎಂದು ಜ್ಯೋತಿಷ್ಯರು ಹೇಳಿದ್ದಾರೆ. ಆದ್ದರಿಂದಲೇ ನನಗೆ ಈ ಮದುವೆ ಬೇಡ ಎಂದು ಅವನು ಮದುವೆಯನ್ನು ಕ್ಯಾನ್ಸಲ್ ಮಾಡಿದ್ದ. ಈಗ ಸರಿತಾ ಅಳುತ್ತಾ ತನ್ನ ತಂದೆಯ ಮನೆಗೆ ವಾಪಸ್ಸಾಗಿದ್ದಳು. ಈಗ ಸ್ವಲ್ಪ ದಿನಗಳಲ್ಲಿಯೇ ಸರಿತಾಳಿಗೆ ಇನ್ನೊಂದು ಮದುವೆಯನ್ನು ಸಹ ಮಾಡಲಾಗಿತ್ತು. ಆ ಹುಡುಗ ಕೂಡ ಕೇವಲ 2 ದಿನದಲ್ಲಿ ಈ ಮದುವೆ ನನಗೆ ಇಷ್ಟ ಇಲ್ಲವೆಂದು, ಇವಳಿಂದ ನನ್ನ ಜೀವಕ್ಕೆ ತೊಂದರೆ ಇದೆ ಎಂದು ಮದುವೆಯನ್ನು ಕ್ಯಾನ್ಸಲ್ ಮಾಡಿಕೊಂಡು ಸರಿತಾಳನ್ನು ಮನೆಗೆ ಕಳುಹಿಸಿಬಿಟ್ಟಿದ್ದ. ಈಗ ಸರಿತಾ ಅವರ ತಂದೆ ಮನೆಗೆ ವಾಪಸ್ ಬಂದಿದ್ದಳು. ಅವಳು ಕಣ್ಣೀರಿನಿಂದ ಅಯ್ಯೋ ನನ್ನ ಜೀವನ ಈ ರೀತಿ ಯಾಕೆ ಆಗುತ್ತಿದೆ ಎಂದು ಅಳುತ್ತಿದ್ದಳು. ಈಗ ಸರಿತಾ ಯೋಚಿಸುತ್ತಿದ್ದಳು, ನನಗೆ 2 ಮದುವೆಗಳು ನಡೆಯಿತು, ಆದರೆ ಕೇವಲ 2 ದಿನದಲ್ಲಿ ನನ್ನ ಮದುವೆಯನ್ನು ಕ್ಯಾನ್ಸಲ್ ಮಾಡಿ ನನ್ನನ್ನು ಮನೆಗೆ ವಾಪಸ್ಸು ಕಳುಹಿಸಲಾಯಿತು. ನಾನು ಆ ರೀತಿ ಏನು ತಪ್ಪು ಮಾಡಿದೆ? ಯಾಕೆ ನನ್ನ ಜೊತೆ ಈ ರೀತಿ ನಡೆಯುತ್ತಿದೆ? ಅವಳ ಮನಸ್ಸು ಈಗ ತುಂಬಾ ಕಳವಳಗೊಂಡಿತ್ತು. ನಾನು ಈ ದುಷ್ಟನಾದ ನನ್ನ ತಂದೆಯಿಂದ ದೂರ ಯಾಕೆ ಆಗಲು ಸಾಧ್ಯವಾಗುತ್ತಿಲ್ಲ? ನನ್ನ ಜೀವನ ಪೂರ್ತಿ ಇದೇ ರೀತಿ ನರಕ ಅನುಭವಿಸಬೇಕಾ? ನಾನು ಜೀವನದಲ್ಲಿ ಸುಖವಾಗಿರಲು ಸಾಧ್ಯವಿಲ್ಲವಾ? ಈಗ ಸರಿತಾಳಿಗೆ 3ನೇ ಮದುವೆಯ ಏರ್ಪಾಟುಗಳು ನಡೆಯುತ್ತಿದ್ದವು. ಸರಿತಾ ಸ್ವಲ್ಪ ಧೈರ್ಯವನ್ನು ತಂದುಕೊಂಡು ಆ ಮದುವೆಯನ್ನು ಫಿಕ್ಸ್ ಮಾಡುತ್ತಿರುವ ಹೆಂಗಸಿನ ಬಳಿ ಮಾತನಾಡಲು ಶುರು ಮಾಡಿದಳು. ನೀವು ಈ ಊರಿನಲ್ಲಿ ತುಂಬಾ ಜನರಿಗೆ ಮದುವೆಗಳನ್ನು ಮಾಡಿಸಿದ್ದೀರಾ, ಎಲ್ಲರ ಸಂತೋಷಕ್ಕೆ ಕಾರಣವಾಗಿದ್ದೀರಾ. ನೀವು ನನಗೆ ಒಂದು ಸತ್ಯವನ್ನು ಹೇಳಿ, ಇದೆಲ್ಲವೂ ಏನಾಗುತ್ತಿದೆ? ನೀವು ನನಗಾಗಿ ಸಂಬಂಧಗಳನ್ನು ತರುತ್ತಿದ್ದೀರಿ, ನನ್ನ ಮದುವೆ ಕೂಡ ನಡೆಯುತ್ತಿದೆ, ಆದರೆ ಕೇವಲ 2 ದಿನದಲ್ಲಿಯೇ ನನ್ನ ಮದುವೆ ಕ್ಯಾನ್ಸಲ್ ಆಗಿ ಹೋಗುತ್ತಿದೆ. ನಾನೇನಾದರೂ ತಪ್ಪು ಮಾಡುತ್ತಿದ್ದೇನೆಯೇ? ನನ್ನಲ್ಲಿ ಏನು ಕೊರತೆ ಇದೆ? ನನ್ನ ಗಂಡ ನನ್ನನ್ನು ಯಾಕೆ ಅವನ ಹೆಂಡತಿಯಾಗಿ ಸ್ವೀಕರಿಸುತ್ತಿಲ್ಲ? ನನ್ನ ಸಂಸಾರ ಯಾಕೆ ಸರಿಯಾಗಿ ನಡೆಯದಂತಾಗಿದೆ? ಈಗ ಆ ಮಹಿಳೆ ಮಾತು ಬದಲಾಯಿಸಲು ಪ್ರಯತ್ನ ಪಟ್ಟಳು. ಮಗಳೇ, ಆ ರೀತಿ ಏನೂ ಇಲ್ಲ, ಇವೆಲ್ಲವೂ ವಿಧಿಯಾಟ ಅಷ್ಟೇ. ಆದರೆ ಈಗ ಸರಿತಾ ಹೆಂಗಸಿಗೆ ಸ್ವಲ್ಪ ದುಡ್ಡು ಮತ್ತು ಅವಳ ಕುತ್ತಿಗೆಯಲ್ಲಿದ್ದ ಒಂದು ಚೈನನ್ನು ಸಹ ಕೊಟ್ಟು ಬಿಟ್ಟಳು. ಈಗ ನೀನು ಸತ್ಯವನ್ನು ಹೇಳು, ನಾನು ಈ ಮಾತನ್ನು ಯಾರ ಬಳಿಯೂ ಹೇಳುವುದಿಲ್ಲ. ನನ್ನ ಜೀವನ ಹಾಳಾಗುತ್ತಿದೆ, ನನಗೆ ನೀನು ಹೇಳು, ಇದೆಲ್ಲವೂ ಈ ರೀತಿ ಯಾಕೆ ನಡೆಯುತ್ತಿದೆ ಎಂದು. ಈಗ ಆ ಹೆಂಗಸು ನಿಧಾನವಾಗಿ ಸುತ್ತಲೂ ಯಾರೂ ಇಲ್ಲ ಎಂದು ಗಮನಿಸಿ ಹೇಳುತ್ತಾಳೆ. ಮಗಳೇ, ನಾನು ನಿನಗೆ ಎಲ್ಲ ಸತ್ಯವನ್ನು ಹೇಳುತ್ತೇನೆ, ಆದರೆ ನೀನು ನಿನ್ನ ತಂದೆಗೆ ಈ ವಿಷಯ ತಿಳಿಸಬಾರದು. ಒಂದು ವೇಳೆ ಅವರಿಗೆ ಈ ವಿಷಯ ತಿಳಿದರೆ ಅವರು ನನ್ನನ್ನು ಕೂಡ ಸಾಯಿಸಿ ಬಿಡುತ್ತಾರೆ. ನೀನು ಮದುವೆ ಮಾಡಿಕೊಂಡು ನಿನ್ನ ಗಂಡನ ಜೊತೆ ಸಂಸಾರ ಮಾಡುವುದು ನಿನ್ನ ತಂದೆಗೆ ಇಷ್ಟವಿಲ್ಲ. ಅವನು ನಿನ್ನ ಮದುವೆಯನ್ನು ಬೇರೆಯವರ ಜೊತೆ ಮಾಡುವಾಗ ಅವರ ಬಳಿ ಮೊದಲೇ ಮಾತನಾಡಿಕೊಳ್ಳುತ್ತಾನೆ. ಅವರಿಗೆ ಬೇಕಾದಂತಹ ದುಡ್ಡನ್ನು ಕೊಟ್ಟು 2 ದಿನಗಳಲ್ಲಿಯೇ ಈ ಮದುವೆಯನ್ನು ಕ್ಯಾನ್ಸಲ್ ಮಾಡಬೇಕು ಮತ್ತು ನನ್ನ ಮಗಳನ್ನು ನನ್ನ ಮನೆಗೆ ವಾಪಸ್ ಕಳಿಸಬೇಕು. ಇಷ್ಟು ಮಾತ್ರವಲ್ಲ, ನೀವು ಅವಳನ್ನು ಮುಟ್ಟಬಾರದು ಎಂದು ಸಹ ಅವರಿಗೆ ಎಚ್ಚರಿಕೆ ನೀಡುತ್ತಾನೆ. ನಿನ್ನ 2 ಮದುವೆಯಲ್ಲಿಯೂ ಇದೇ ನಡೆದಿತ್ತು. ನನಗೆ ಗೊತ್ತಿಲ್ಲ ನಿಮ್ಮ ತಂದೆ ಆ ರೀತಿ ಏತಕ್ಕಾಗಿ ಮಾಡುತ್ತಿದ್ದಾರೆ ಎಂದು, ಆದರೆ ನಿನ್ನ ತಂದೆಗೆ ನಿನ್ನನ್ನು ದೂರ ಮಾಡಿಕೊಳ್ಳಲು ಇಷ್ಟವಿಲ್ಲ ಅನ್ನಿಸುತ್ತದೆ. ಈಗ ಸರಿತಾಳಿಗೆ ತುಂಬಾ ಶಾಕ್ ಆಗಿತ್ತು. ಅವಳು ಈಗ ಜೋರಾಗಿ ಅಳತೊಡಗಿದಳು. ಅವಳಿಗೆ ಈಗ ನಡುಕ ಉಂಟಾಯಿತು. ಅವಳು ತನ್ನ ತಾಯಿಯ ಫೋಟೋ ಮುಂದೆ ಕುಳಿತು ಅಳುತ್ತಿದ್ದಳು. ಈಗ ಸುರೇಶ್ ಅವರು ಸರಿತಾಳಿಗೆ ಇನ್ನೊಂದು ಮದುವೆಯನ್ನು ಕೂಡ ಫಿಕ್ಸ್ ಮಾಡುತ್ತಾರೆ. ಅವಳಿಗೆ ಮದುವೆಯನ್ನು ಮಾಡಿ ಕಳಿಸಿಬಿಡುತ್ತಾರೆ ಗಂಡನ ಮನೆಗೆ. ಈಗ ಮದುವೆಯಾದ ಹುಡುಗನಿಗೆ ಅವರು ದುಡ್ಡು ಕೊಟ್ಟು ಅವರ ಮಗಳ ಮದುವೆಯನ್ನು ಮುರಿದು ಮನೆಗೆ ಕಳಿಸುವಂತೆ ಹೇಳುತ್ತಾರೆ. ಆದರೆ ಈ ಬಾರಿ ಮದುವೆಯಾದ ಹುಡುಗ ಅರವಿಂದ್, ಅವನು ತುಂಬಾ ಒಳ್ಳೆಯವನಾಗಿದ್ದ. ಅವನು ಸುರೇಶನ ಮಾತನ್ನು ಒಪ್ಪಿಕೊಳ್ಳಲಿಲ್ಲ. ಅವನು ಸರಿತಾಳನ್ನು ಪ್ರೀತಿಸತೊಡಗಿದ್ದ. ಅವನು ತನ್ನ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದ. ಅವಳನ್ನು ಬಿಟ್ಟುಕೊಡಲು ಅವನಿಗೆ ಇಷ್ಟವಿರಲಿಲ್ಲ. ಅವನು ಈಗ ಸುರೇಶ್ ಅವರಿಗೆ ಹೇಳುತ್ತಾನೆ, ಸರಿತಾ ನನ್ನ ಹೆಂಡತಿ, ನಾನು ಅವಳನ್ನು ಯಾವತ್ತಿಗೂ ಬಿಡುವುದಿಲ್ಲ. ನಾನು ಬದುಕಿರುವವರೆಗೂ ಅವಳು ನನ್ನ ಜೊತೆಯಲ್ಲಿಯೇ ಇರುತ್ತಾಳೆ. ಈಗ ಸುರೇಶ್ಗೆ ತುಂಬಾ ಕೋಪ ಬಂದಿತ್ತು. ಅವನಿಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿರಲಿಲ್ಲ. ನಿನಗೆ ಏನು ಬೇಕೋ ಕೇಳು, ನಾನು ಕೊಡುತ್ತೇನೆ, ಆದರೆ ನನ್ನ ಮಗಳನ್ನು ವಾಪಸ್ ಕಳುಹಿಸಿಬಿಡು ಎಂದು ಕೇಳಿಕೊಳ್ಳುತ್ತಾರೆ. ಆದರೆ ಅರವಿಂದ್ ಈಗ ಇದಕ್ಕೆಲ್ಲ ಒಪ್ಪಿಕೊಳ್ಳಲಿಲ್ಲ. ಈಗ ಸುರೇಶನಿಗೆ ತುಂಬಾ ಗಾಬರಿಯಾಗಿತ್ತು. ಅವನ ಪ್ಲಾನ್ ಅವನಿಗೆ ಉಲ್ಟಾ ಹೊಡೆದಿತ್ತು. ಅವನಿಗೆ ಈಗ ನನ್ನ ಮಗಳು ನನ್ನಿಂದ ದೂರವಾಗಿ ಬಿಟ್ಟಳ ಎಂದು ಫೀಲ್ ಮಾಡಿಕೊಳ್ಳುತ್ತಿದ್ದ. ಇವನು ಈ ರೀತಿ ಯಾಕೆ ಮಾಡುತ್ತಿದ್ದಾನೆ? ನಾವು ಮೊದಲೇ ಎಲ್ಲ ಮಾತನಾಡಿಕೊಂಡಿದ್ದೇವಲ್ಲ. ಇವನು ನನ್ನ ಸಂತೋಷವನ್ನು ಹಾಳು ಮಾಡುತ್ತಿದ್ದಾನೆ.
ಇವನು ಅವಳೊಂದಿಗೆ ಸೇರುವುದು, ಅವಳನ್ನು ಮುಟ್ಟುವುದು ನನಗಿಷ್ಟವಿಲ್ಲ. ಇವನನ್ನು ನಾನು ಏನಾದರೂ ಮಾಡಲೇಬೇಕು ಎಂದು ತೀರ್ಮಾನ ಮಾಡಿಕೊಂಡಿದ್ದ ಸುರೇಶ್. ಪಂಚಾಯಿತಿಯ ಅಧ್ಯಕ್ಷನಿಗೆ ಸುರೇಶನ ಮೇಲೆ ಅನುಮಾನ ಇನ್ನೂ ಹೋಗಿರಲಿಲ್ಲ. ಸರಿತಾಳ ಜೊತೆ ನಡೆಯುತ್ತಿದ್ದ ಈ ಮದುವೆಗಳು, ಜನರ ಗುಸುಗುಸು ಮಾತುಗಳು, ಆ ಪತ್ರದಲ್ಲಿ ಬರೆದಿದ್ದಂತಹ ಎಲ್ಲವೂ ಅವನಲ್ಲಿ ಅನುಮಾನವನ್ನು ಹುಟ್ಟುಹಾಕಿತು. ಸುರೇಶ್ ನಮ್ಮಿಂದ ಏನನ್ನೋ ಮುಚ್ಚಿಡುತ್ತಿದ್ದಾನೆ ಎಂದು ಅವನು ಅಂದುಕೊಳ್ಳತೊಡಗಿದ. ಈಗ ಅಧ್ಯಕ್ಷರು ಡೈರೆಕ್ಟ್ ಆಗಿ ಸುರೇಶನ ಮನೆಗೆ ಬಂದಿದ್ದರು. ಅವನು ಈಗ ಕೋಪವಾಗಿ ಹೇಳಿದ, ನನಗೆ ಚೆನ್ನಾಗಿ ಗೊತ್ತು ನೀನು ಏನನ್ನೋ ನನ್ನಿಂದ ಮುಚ್ಚಿಡುತ್ತಿದ್ದೀಯಾ ಎಂದು. ಈ ಪತ್ರ ಸುಳ್ಳಾಗಿರಲು ಸಾಧ್ಯವೇ ಇಲ್ಲ. ಯಾಕೆಂದರೆ ಪರಿಮಳಳನ್ನು ನಾನು ಸಣ್ಣವನಾಗಿದ್ದಾಗಿನಿಂದಲೂ ನೋಡುತ್ತಿದ್ದೇನೆ. ಇನ್ನು ನಿನ್ನ ಮಗಳು ಎರಡೆರಡು ಮದುವೆಗಳು ಮುರಿದು ಬಿದ್ದವು. ಆ ಹುಡುಗಿ ತುಂಬಾ ಒಳ್ಳೆಯ ಹುಡುಗಿ. ಯಾರಾದರೂ ಅಷ್ಟು ಸುಂದರವಾದ ಹೆಣ್ಣನ್ನು ಕೇವಲ 2 ದಿನಕ್ಕೆ ಮದುವೆ ಬೇಡ ಎಂದು ವಾಪಸ್ ಕಳಿಸಲು ಸಾಧ್ಯವೇ? ಇದೆಲ್ಲವೂ ಏನೋ ನಾಟಕ ಎಂದು ನನಗನ್ನಿಸುತ್ತಿದೆ. ಈಗ ನೀನು ಸತ್ಯವನ್ನು ಹೇಳು, ಇಲ್ಲದಿದ್ದರೆ ನನಗೆ ಗೊತ್ತು ಸತ್ಯವನ್ನು ಹೊರತರುವುದು ಹೇಗೆ ಎಂದು. ಈಗ ಸುರೇಶನಿಗೆ ಅರ್ಥವಾಗಿತ್ತು, ಇವನಿಂದ ನಾನು ಇನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನಿಗೆ ಈಗ ಬೇರೆ ಯಾವುದೇ ದಾರಿ ಕೂಡ ಕಾಣಿಸುತ್ತಿರಲಿಲ್ಲ. ಈಗ ಅವನು ಸರಿ ಆಯಿತು, ನಾನು ಎಲ್ಲ ಸತ್ಯವನ್ನು ಹೇಳುತ್ತೇನೆ ಎಂದು ಈಗ ಅವನು ಅವನ ಕಥೆಯನ್ನು ಹೇಳಲು ಶುರು ಮಾಡಿದ. ನಾನು ನನ್ನ ಮಗಳನ್ನು ತುಂಬಾ ಪ್ರೀತಿಸುತ್ತೇನೆ. ಅವಳು ನನ್ನ ಮಗಳೇನೂ ಅಲ್ಲ. ಅವಳು ನನ್ನ ಆಸೆಯನ್ನು ಈಡೇರಿಸುವವಳು ಮಾತ್ರ. ಅವಳ ಸೌಂದರ್ಯ ನನ್ನನ್ನು ಹುಚ್ಚನಂತೆ ಮಾಡಿತ್ತು. ಅವಳಿಗೆ ಮದುವೆ ಮಾಡಿ ಅವಳ ಮದುವೆಯನ್ನು ನಾನು ಮುರಿಯಲು ಕಾರಣ, ಅವಳು ಯಾವಾಗಲೂ ನನ್ನ ಜೊತೆಯೇ ಇರಬೇಕೆನ್ನುವುದು. ನಾನು ಪ್ರತಿದಿನ ಅವಳನ್ನು ಅನುಭವಿಸಬೇಕೆಂದು. ಈಗ ಅಧ್ಯಕ್ಷರಿಗೆ ಈ ಮಾತುಗಳನ್ನು ಕೇಳಿ ತುಂಬಾ ಕೋಪ ಬಂದಿತು. ಅವನು ಈಗ ಸುರೇಶನ ಕಾಲರನ್ನು ಹಿಡಿದು ಅವನ ಕೆನ್ನೆಗೆ ಜೋರಾಗಿ 2 ಬಾರಿಸುತ್ತಾನೆ. ನೀನು ಮನುಷ್ಯನೇ ಅಲ್ಲ, ನೀನೊಬ್ಬ ನರರೂಪ ರಾಕ್ಷಸ. ನೀನು ನಿನ್ನ ಸ್ವಂತ ಮಗಳ ಜೀವನವನ್ನು ಹಾಳು ಮಾಡಿದ್ದೀಯಾ. ತಂದೆ ಮತ್ತು ಮಗಳ ಪವಿತ್ರವಾದ ಸಂಬಂಧವನ್ನು ನೀನು ಹಾಳು ಮಾಡಿದ್ದೀಯಾ. ನಾನು ನಾಳೆ ಬೆಳಿಗ್ಗೆಯೇ ಪಂಚಾಯಿತಿಯನ್ನು ಕರೆಯುತ್ತೇನೆ. ನಿನ್ನ ಎಲ್ಲ ಸತ್ಯವನ್ನು ಇಡೀ ಊರಿಗೆ ತಿಳಿಯುವಂತೆ ಮಾಡುತ್ತೇನೆ. ನಿನಗೆ ಸಣ್ಣ ಪುಟ್ಟ ಶಿಕ್ಷೆಯಲ್ಲ, ನಿನ್ನನ್ನು ಕಲ್ಲುಗಳಿಂದಲೇ ಹೊಡೆದು ಸಾಯಿಸುತ್ತೇವೆ. ಅಧ್ಯಕ್ಷರ ಮಾತುಗಳಿಗೆ ಸುರೇಶನಿಗೆ ಈಗ ತುಂಬಾ ಭಯವಾಗತೊಡಗಿತು. ಆದರೆ ಅವನು ಈಗ ಸ್ವಲ್ಪವೂ ಧೈರ್ಯ ಕೆಡಲಿಲ್ಲ. ಅವನು ಶಾಂತವಾಗಿ ಅಧ್ಯಕ್ಷರಿಗೆ ಹೇಳುತ್ತಾನೆ, ಅಧ್ಯಕ್ಷರೇ, ಇವಳು ನನ್ನ ಸ್ವಂತ ಮಗಳೇನೂ ಅಲ್ಲ. ನನ್ನ ಹೆಂಡತಿಯ ಮೊದಲನೆಯ ಗಂಡನ ಮಗಳು. ಇವಳ ತಂದೆ ಇವಳು ಹುಟ್ಟಿದಾಗಲೇ ತೀರಿಕೊಂಡಿದ್ದರು. ನಾನು ಇವರ ತಾಯಿಯನ್ನು 2ನೇ ಮದುವೆ ಮಾಡಿಕೊಂಡಿದ್ದೆ. ಅವಳಿಗೆ ಯಾವಾಗಲೂ ಯಾವುದೋ ಒಂದು ಕಾಯಿಲೆ. ಅವಳಿಂದ ನನಗೇನು ಸುಖವಿರಲಿಲ್ಲ. ಸರಿತಾ ಸಣ್ಣವಳಿದ್ದಾಗ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಅವಳು ಬೆಳೆಯುತ್ತಾ ಅವಳು ತುಂಬಾ ಸುಂದರವಾಗಿ ಕಾಣಿಸತೊಡಗಿದಳು. ನಂತರ ಇವರ ತಾಯಿ ಮತ್ತು ಇವರ ತಾತ ಒಂದು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರು. ಈಗ ಸರಿತಾ ಮತ್ತು ನಾನು ಇಬ್ಬರೇ ಈ ಮನೆಯಲ್ಲಿ ಇದ್ದೆವು. ಆದ್ದರಿಂದಲೇ ಇದೆಲ್ಲ ನಡೆದು ಹೋಯಿತು. ನೀವು ಪಂಚಾಯಿತಿಯನ್ನು ಕರೆದು ನನಗೆ ಶಿಕ್ಷೆ ಕೊಡಿಸಿದ್ದರೆ ನಿಮಗೆ ಏನು ಸಿಗುತ್ತದೆ ಹೇಳಿ? ನೀವು ಒಪ್ಪಿಕೊಂಡರೆ ನನ್ನ ಜೊತೆ ನೀವು ಕೂಡ ಅವಳನ್ನು ಅನುಭವಿಸಬಹುದು. ಈಗ ಅಧ್ಯಕ್ಷರು ಏನು ಹೇಳಬೇಕೆಂದು ಅವರಿಗೆ ಅರ್ಥವಾಗಲಿಲ್ಲ. ಸುರೇಶ್ ಈಗ ಸರಿತಾ ಸ್ನಾನ ಮಾಡುವಾಗ ತೆಗೆದ ಒಂದು ವಿಡಿಯೋವನ್ನು ಅವರಿಗೆ ತೋರಿಸುತ್ತಾನೆ. ಅಷ್ಟೇ, ಅಧ್ಯಕ್ಷರು ಈಗ ಅವನ ಜೊತೆ ಕೂಡ ಕೈ ಜೋಡಿಸಿದ್ದರು. ನಿಮಗೆ ಇವಳು ಬೇಕೆಂದರೆ ಇದರಲ್ಲಿ ಒಂದು ಇಕ್ಕಟ್ಟು ಇದೆ. ಅದೇನೆಂದರೆ ಸರಿತಾಳ ಗಂಡ ಅವಳನ್ನು ಬಿಡಲು ಸಿದ್ಧನಿಲ್ಲ. ಅವನು ಹೇಳುತ್ತಾನೆ, ನನಗೆ ನನ್ನ ಹೆಂಡತಿಯ ಮೇಲೆ ತುಂಬಾ ಪ್ರೀತಿ ಇದೆ ಎಂದು. ಈಗ ಅಧ್ಯಕ್ಷರಿಗೂ ಒಂದು ರೀತಿಯಾದಂತಹ ದುರಾಸೆ ಹುಟ್ಟಿತ್ತು. ಅವನು ಈಗ ಹೇಳಿದ, ಸುರೇಶ್, ಇದು ಯಾವ ದೊಡ್ಡ ವಿಷಯ ಹೇಳು? ನಾಳೆ ನನ್ನ ಕೆಲವು ನಂಬಿಕಸ್ಥ ಬಂಟರನ್ನು ನಿನ್ನ ಬಳಿ ಕಳುಹಿಸಿಕೊಡುತ್ತೇನೆ. ಅರವಿಂದನನ್ನು ನಿನಗೆ ಏನನ್ನಿಸುತ್ತದೆಯೋ ಅದನ್ನು ನೀನು ಮಾಡಿಬಿಡು. ಇದರಲ್ಲಿ ಏನಾದರೂ ತೊಂದರೆಯಾದರೆ ನಾನು ನೋಡಿಕೊಳ್ಳುತ್ತೇನೆ. ನೀನು ಯಾವುದಕ್ಕೂ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಈಗ ಸುರೇಶನಿಗೆ ತುಂಬಾ ಸಂತೋಷವಾಯಿತು. ಈಗ ಅವನು ಅಧ್ಯಕ್ಷರನ್ನು ತಬ್ಬಿಕೊಂಡು, ನಿಮಗೆ ತುಂಬಾ ಧನ್ಯವಾದಗಳು. ಇವರ ಕತೆ ಮುಗಿಸಿ ಸರಿತಾಳನ್ನು ಮನೆಗೆ ಕರೆದುಕೊಂಡು ಬಂದ ನಂತರ ಮೊದಲನೆಯದಾಗಿ ಅವಳು ನಿಮಗೆ ಸ್ವಂತ ಎಂದು ಹೇಳುತ್ತಾನೆ. ಈಗ ಅಧ್ಯಕ್ಷರು ತುಂಬಾ ಸಂತೋಷದಿಂದ ಅವರ ಮನೆಗೆ ವಾಪಸ್ ಹೊರಟರು. ಮಾರನೆಯ ದಿನ ಅಧ್ಯಕ್ಷರ ಕೆಲವು ನಂಬಿಕಸ್ಥ ಗೂಂಡಾಗಳು ಸುರೇಶನ ಬಳಿ ಬಂದಿದ್ದರು. ಅವರು ಆ ರಾತ್ರಿ ಅರವಿಂದನನ್ನು ಎತ್ತಿಕೊಂಡು ಬಂದರು. ಅವರು ಸುರೇಶನ ಮನೆಗೆ ಅವನನ್ನು ಹಿಡಿದುಕೊಂಡು ಬಂದಿದ್ದರು. ನಾನು ನಿನಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಡುತ್ತೇನೆ, ಸರಿತಾಳನ್ನು ಬಿಟ್ಟು ಬಿಡು ಎಂದು ಹೇಳಿದೆ. ಆದರೆ ನೀನು ನನ್ನ ಒಂದು ಮಾತನ್ನು ಸಹ ಕೇಳಿಸಿಕೊಳ್ಳಲಿಲ್ಲ. ಈಗ ನೀನು ಸಾಯಲು ಸಿದ್ಧನಾಗು. ಈಗ ಅರವಿಂದ್ ಕೋಪವಾಗಿ ಹೇಳಿದ, ನೀನೆಂತಹ ತಂದೆ? ನೀನು ಮನುಷ್ಯನ ಅಥವಾ ರಾಕ್ಷಸನ? ನೀನು ನಿನ್ನ ಮಗಳ ಸಂಸಾರವನ್ನು ಹಾಳು ಮಾಡುತ್ತಿದ್ದೀಯಾ. ನಿನ್ನಂತಹ ನೀಚನನ್ನು ನಾನು ಯಾವತ್ತೂ ಜೀವನದಲ್ಲಿ ನೋಡಿರಲೇ ಇಲ್ಲ. ಇದಕ್ಕೆ ಆ ದೇವರು ನಿನಗೆ ತಕ್ಕ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾರೆ.
ಇನ್ನು ಅವನನ್ನು ಮಾತನಾಡಲು ಅವಕಾಶ ಕೊಡದೆ ಅವರು ಅವನನ್ನು ಮನೆಯಲ್ಲಿಯೇ ಕೊಂದು ಹಾಕಿದರು. ಇವೆಲ್ಲವೂ ಸರಿತಾಳ ಕಣ್ಣ ಮುಂದೆಯೇ ನಡೆದಿತ್ತು. ಈಗ ಸರಿತಾ ಜೋರಾಗಿ ಅಳುತ್ತಿದ್ದಳು, ನನ್ನ ಗಂಡನನ್ನು ಬಿಟ್ಟು ಬಿಡಿ ಎಂದು. ಆದರೆ ಅವಳ ಮಾತನ್ನು ಯಾರೂ ಕೇಳಿಸಿಕೊಳ್ಳಲಿಲ್ಲ. ಆ ಮನೆಯಲ್ಲಿಯೇ ಅವಳ ಕಣ್ಣ ಮುಂದೆ ಅವರ ಗಂಡನನ್ನು ಕೊಂದು ಅಲ್ಲಿಯೇ ಹೂತು ಹಾಕಿದರು. ಈಗ ಸುರೇಶ್ ಸರಿತಾಳಿಗೆ ಹೇಳುತ್ತಾನೆ, ನಮ್ಮ ವಿಷಯ ತಿಳಿದ ಪರಿಮಳಳನ್ನು ಕೂಡ ನಾನೇ ಕೊಂದು ಹಾಕಿದೆ. ನನ್ನ ಮಾತನ್ನು ಕೇಳಿದ ನಿನ್ನ ಗಂಡನನ್ನು ಸಹ ನಿನ್ನ ಕಣ್ಣ ಮುಂದೆಯೇ ಕೊಂದು ಹಾಕಿದ್ದೇನೆ. ಇನ್ನು ನಿನ್ನನ್ನು ಕಾಪಾಡಲು ಯಾರೂ ಬರುವುದಿಲ್ಲ. ನಿನ್ನ ಜೀವನ ಪೂರ್ತಿ ನನ್ನ ಜೊತೆ ಇದೇ ರೀತಿಯೇ ಇರಬೇಕು ಎಂದು. ಈಗ ಅವಳು ಜೋರಾಗಿ ಅಳುತ್ತಾ ಆ ದೇವರ ಬಳಿ ಪ್ರಾರ್ಥಿಸುತ್ತಿದ್ದಳು. ಅಯ್ಯೋ ದೇವರೇ, ನನ್ನನ್ನು ಈ ಕಟುಕನ ಕೈಯಿಂದ ಕಾಪಾಡಿ, ನನ್ನ ಈ ಜೀವನದಿಂದ ಮುಕ್ತಿ ದೊರಕಿಸಿ, ನೀನು ಎಲ್ಲರಿಗೂ ನ್ಯಾಯ ಕೊಡುತ್ತೀಯಾ? ಈ ಮನುಷ್ಯ ನನ್ನ ಜೀವನವನ್ನು ಹಾಳು ಮಾಡಿಬಿಟ್ಟಿದ್ದಾನೆ. ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ನನ್ನ ತಾಯಿಯಂತಹ ಮಹಿಳೆಯನ್ನು ಕೊಂದು ಹಾಕಿದ್ದಾನೆ. ನನ್ನನ್ನು ಪ್ರೀತಿಸಿದ ನನ್ನ ಗಂಡನನ್ನು ನನ್ನ ಕಣ್ಣೆದುರಿಗೆ ಕೊಂದು ಹಾಕಿದ್ದಾನೆ. ದೇವರೇ, ಇವನಿಗೆ ಶಿಕ್ಷೆ ಕೊಡಿ. ಇವನಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಕೊಡಬೇಕೆಂದರೆ ಇನ್ನು ಯಾವ ತಂದೆಯೂ ಅವರ ಮಗಳ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಬಾರದು. ನನ್ನ ಈ ಪ್ರಾರ್ಥನೆಯನ್ನು ದಯವಿಟ್ಟು ಕೇಳಿ ಎಂದು ಅವಳು ಕಣ್ಣೀರಿನಿಂದ ದೇವರ ಬಳಿ ಕೇಳಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿಯೇ ಆ ಬಾಗಿಲು ತೆರೆಯುವ ಶಬ್ದವಾಯಿತು. ಈಗ ಸರಿತಾ ತುಂಬಾ ಗಾಬರಿಪಟ್ಟಳು. ಈಗ ಸುರೇಶ್ ಆ ರೂಮಿನೊಳಗೆ ಬಂದಿದ್ದ. ಅವನು ಜೋರಾಗಿ ನಗುತ್ತಾ ಒಳಬಂದು ಬಾಗಿಲು ಮುಚ್ಚಿದ. ತನ್ನ ಬಟ್ಟೆಗಳನ್ನು ಬಿಚ್ಚುತ್ತಿದ್ದ. ಈಗ ಅವನು ಅವಳನ್ನು ಹಿಡಿದುಕೊಳ್ಳಲು ಪ್ರಯತ್ನಪಟ್ಟ. ಆದರೆ ಅಷ್ಟರಲ್ಲಿಯೇ ಎಲ್ಲಿಂದಲೋ ಜೋರಾಗಿ ಒಂದು ಸಿಡಿಲು ಅವನಿಗೆ ಬಡಿದಿತ್ತು. ಅವನು ತಕ್ಷಣ ನೆಲದ ಮೇಲೆ ಬಿದ್ದು ಬಿಟ್ಟ. ಈಗ ಅವನ ಕೈಕಾಲುಗಳು, ಅವನ ಮೈಯೆಲ್ಲ ಕೆಂಪಗಾಗಿ ಬೆಂಕಿಯಿಂದ ಉರಿದ ರೀತಿ ಇತ್ತು. ಅವನು ಈಗ ಎದ್ದೇಳಲು ಪ್ರಯತ್ನ ಪಡುತ್ತಿದ್ದ. ಆದರೆ ಅವನ ಕೈಕಾಲುಗಳು ಅಲ್ಲಾಡಿಸಲಾಗಲಿಲ್ಲ. ಆದರೂ ಕೂಡ ಅವನು ತುಂಬ ಕಷ್ಟಪಟ್ಟು ಆ ಬಾಗಿಲನ್ನು ತೆಗೆದುಕೊಂಡು ಹೊರಗೆ ಓಡಿದ. ಈಗ ಹಳ್ಳಿಯ ಜನರು ಅವರ ಮನೆಯ ಬಳಿ ಓಡಿ ಬಂದಿದ್ದರು. ಈಗ ಜನರೆಲ್ಲ ಗಾಬರಿಯಿಂದ ನೋಡುತ್ತಾರೆ. ಸುರೇಶ್ ಆ ಮಣ್ಣಿನಲ್ಲಿಯೇ ಕೆಳಗೆ ಬಿದ್ದಿದ್ದ. ಅವನ ಕೈಕಾಲುಗಳು ಸೊಟ್ಟಗಾಗಿ ಅವನಿಗೆ ಈಗ ಲಕ್ವ ಹೊಡೆದಿತ್ತು. ಇವನನ್ನು ನೋಡಿದ ಊರಿನವರೆಲ್ಲರಿಗೂ ತುಂಬ ಗಾಬರಿ ಮತ್ತು ಭಯ ಉಂಟಾಗಿತ್ತು. ಈಗ ಸರಿತಾ ಧೈರ್ಯ ತಂದುಕೊಂಡು ಎಲ್ಲರಿಗೂ ಹೇಳಿದಳು, ನನ್ನ ಎಲ್ಲ ಹಳ್ಳಿಯ ಜನರೇ, ದಯವಿಟ್ಟು ನನ್ನ ಮಾತನ್ನು ಕೇಳಿರಿ. ಇವನು ನನ್ನ ತಂದೆ. ಇವನು ನನ್ನ ಜೀವನವನ್ನು ಹಾಳು ಮಾಡಿದ್ದಾನೆ. ಇವನು ಪ್ರತಿದಿನ ನನ್ನ ಮೇಲೆ ಅತ್ಯಾಚಾರ ಮಾಡುತ್ತಿದ್ದ. ಇವನು ನನಗೆ 3 ಮದುವೆಗಳನ್ನು ಮಾಡಿಸಿದ. ಸ್ವತಃ ಇವನೇ ಅವರಿಗೆ ದುಡ್ಡು ಕೊಟ್ಟು ನನ್ನನ್ನು ಮನೆಗೆ ವಾಪಸ್ ಕಳಿಸುವಂತೆ ಹೇಳಿದ್ದ. ಯಾಕೆಂದರೆ ನಾನು ಇವನ ಬಳಿ ವಾಪಸ್ ಬರಬೇಕು. ಇವನು ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳಬೇಕೆಂದು. ನನ್ನ 3ನೇ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದ. ಅವನು ಇವರ ಮಾತನ್ನು ಕೇಳಲೇ ಇಲ್ಲ. ಅದಕ್ಕಾಗಿಯೇ ಅವರನ್ನು ಅಧ್ಯಕ್ಷರ ಜೊತೆ ಸೇರಿಕೊಂಡು ನನ್ನ ಕಣ್ಣೆದುರಿಗೆಯೇ ಕೊಂದು ಹಾಕಿದ್ದಾರೆ. ಅವನನ್ನು ನಮ್ಮ ಮನೆಯಲ್ಲಿಯೇ ಹೂತು ಹಾಕಿದ್ದಾನೆ. ಇಷ್ಟು ಮಾತ್ರವಲ್ಲ, ಇವನು ನನ್ನ ತಾಯಿಯಂತಿದ್ದ ಪರಿಮಳರನ್ನು ಸಹ ಸುಳ್ಳು ಆರೋಪ ಹೊರಿಸಿ ಅವಳನ್ನು ಕೂಡ ಇವನೇ ಕೊಂದು ಹಾಕಿದ್ದಾನೆ. ಈ ದಿನ ಆ ದೇವರು ನನಗೆ ನ್ಯಾಯ ಮಾಡಿದ್ದಾರೆ. ಆ ದೇವರು ಇವನಿಗೆ ಕೊಟ್ಟ ಶಿಕ್ಷೆ ಇದು. ಈಗ ಹಳ್ಳಿಯವರೆಲ್ಲರೂ ತುಂಬ ಗಾಬರಿಯಾದರು. ಅವರಿಗೆ ತುಂಬ ಶಾಕ್ ಆಗಿತ್ತು. ಅವರೆಲ್ಲರಿಗೂ ಈಗ ತುಂಬ ಕೋಪ ಕೂಡ ಬಂದಿತ್ತು. ಈಗ ಪಂಚಾಯಿತಿಯ ಅಧ್ಯಕ್ಷರು ಮುಂದೆ ಬಂದು ಹೇಳಿದರು, ಈ ಹುಡುಗಿ ಸುಳ್ಳು ಹೇಳುತ್ತಿದ್ದಾಳೆ. ಇವಳು ನಡೆದಗೆಟ್ಟವಳು. ಇವಳು ಸುರೇಶನಿಗೆ ಏನೋ ವಿಷ ಕೊಟ್ಟಿದ್ದಾಳೆ ಅನ್ನಿಸುತ್ತದೆ. ಆದ್ದರಿಂದಲೇ ಅವನು ಈ ರೀತಿ ಆಗಿದ್ದಾನೆ. ಇವಳ ಮಾತನ್ನು ಯಾರೂ ನಂಬಬೇಡಿರಿ ಎಂದು ಹೇಳುತ್ತಾನೆ. ಈಗ ಹಳ್ಳಿಯವರಿಗೆ ಏನೂ ಅರ್ಥವಾಗಲಿಲ್ಲ. ಕೆಲವರಿಗೆ ಸರಿತಾ ಮೇಲೆ ತುಂಬ ನಂಬಿಕೆ ಇತ್ತು. ಯಾಕೆಂದರೆ ಸರಿತಾಳ ತಾತ ಮತ್ತು ಅವರ ತಾಯಿ ಆ ಊರಿನ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದರು ಮೊದಲು. ಅವರು ಆ ಊರಿಗೆ ತುಂಬ ಒಳ್ಳೆಯದನ್ನು ಮಾಡಿದ್ದರು. ಅವರಿಂದಲೇ ಆ ಊರು ಈ ದಿನ ತುಂಬ ಸಂತೋಷವಾಗಿ ಸುಖಮಯವಾಗಿತ್ತು. ಇನ್ನು ಕೆಲವರು ಪಂಚಾಯಿತಿ ಅಧ್ಯಕ್ಷರ ಮಾತನ್ನು ನಂಬಿದ್ದರು. ಅವರು ಈಗ ಎಲ್ಲರೂ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು. ಈಗ ಆ ಹುಡುಗಿ ಸತ್ಯ ಹೇಳುತ್ತಿದ್ದಾಳಾ ಅಥವಾ ಸುಳ್ಳು ಹೇಳುತ್ತಿದ್ದಾಳಾ ಎಂದು ಯೋಚಿಸುತ್ತಿದ್ದರು. ಈಗ ಸರಿತಾ ಕಣ್ಣೀರು ಹಾಕುತ್ತಾ ಹೇಳಿದಳು, ನಾನು ನನ್ನ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳುತ್ತಿದ್ದೇನೆ. ನಾನು ಹೇಳುತ್ತಿರುವುದೆಲ್ಲವೂ ಸತ್ಯ. ನಿಮಗೆ ಇವರಿಬ್ಬರು ಸೇರಿ ದ್ರೋಹ ಮಾಡುತ್ತಿದ್ದಾರೆ. ಆದರೆ ಇವರ ಪಾಪವನ್ನು ಈ ದಿನ ಯಾರಿಂದಲೂ ಮುಚ್ಚಿಡಲು ಸಾಧ್ಯವಿಲ್ಲ. ಇವರು ಮಾಡಿದ ಪಾಪಕ್ಕೆ ನಾನೇ ಸಾಕ್ಷಿ. ನಿಮಗೆ ಈಗಲೂ ಕೂಡ ನನ್ನ ಮೇಲೆ ನಂಬಿಕೆ ಬಂದಿಲ್ಲವೆಂದರೆ ನೀವೆಲ್ಲರೂ ನನ್ನ ಮನೆಯೊಳಗೆ ಬನ್ನಿ. ನಮ್ಮ ಮನೆಯ ಹಿತ್ತಲಲ್ಲಿ ಇವರು ನನ್ನ ಗಂಡನನ್ನು ಕೊಂದು ಹೂತು ಹಾಕಿದ್ದಾರೆ. ಈಗ ಹಳ್ಳಿಯ ಒಬ್ಬ ಯುವಕ ಮುಂದೆ ಬಂದು ಪಂಚಾಯಿತಿ ಅಧ್ಯಕ್ಷನನ್ನು ಹಿಡಿದು ಎಳೆದುಕೊಂಡು ಮನೆಯೊಳಗೆ ಹೋಗುತ್ತಾನೆ. ಈ ದಿನ ಸತ್ಯ ಹೊರಬರಲೇಬೇಕು. ಇನ್ನು ಅಮಾಯಕರು ಬಲಿಯಾಗಬಾರದು ಈ ಹಳ್ಳಿಯಲ್ಲಿ ಎಂದು. ಈಗ ಸರಿತಾ ಒಂದು ಜಾಗವನ್ನು ತೋರಿಸುತ್ತಾಳೆ. ಇಲ್ಲೇ ನನ್ನ ಗಂಡನನ್ನು ಹೂತು ಹಾಕಿದ್ದಾರೆ, ಇಲ್ಲಿ ಅಗೆಯಿರಿ ಎಂದಳು.
ಈಗ ಕೆಲವು ಗಂಡಸರು ಅವಳ ತೋರಿಸಿದ ಜಾಗದಲ್ಲಿ ಅಗೆಯಲು ಶುರು ಮಾಡಿದರು. ಅಲ್ಲಿದ್ದವರೆಲ್ಲರೂ ತುಂಬಾ ಗಾಬರಿಪಟ್ಟರು. ಎಲ್ಲರಿಗೂ ತುಂಬಾ ಕೋಪ ಬಂದಿತ್ತು. ಯಾಕೆಂದರೆ ಆ ಮಣ್ಣಿನಲ್ಲಿ ಸರಿತಾಳ ಗಂಡನ ಶವ ಸಿಕ್ಕಿತ್ತು. ಅವನ ಕೈ ಕಾಲುಗಳು ಕಟ್ಟಲಾಗಿತ್ತು. ಅವನ ಕುತ್ತಿಗೆಯನ್ನು ಕುಯ್ಯಲಾಗಿತ್ತು. ಈಗ ಎಲ್ಲರಿಗೂ ನಂಬಿಕೆ ಬಂತು, ಸರಿತಾ ಸತ್ಯ ಹೇಳುತ್ತಿದ್ದಾಳೆ ಎಂದು. ಈಗ ಎಲ್ಲ ಹಳ್ಳಿಯವರು ಸೇರಿ ಪಂಚಾಯಿತಿ ಅಧ್ಯಕ್ಷನನ್ನು ಒಡೆಯತೊಡಗಿದರು. ಅವನು ಅಲ್ಲಿಂದ ತಪ್ಪಿಸಿಕೊಂಡು ಓಡಲು ಪ್ರಯತ್ನ ಪಡುತ್ತಿದ್ದ. ಆಗ ಎಲ್ಲರೂ ಕಲ್ಲುಗಳನ್ನು ಎತ್ತಿಕೊಂಡು ಅವನಿಗೆ ಜೋರಾಗಿ ಬೀಸಿದರು. ಅವನು ಸ್ಥಳದಲ್ಲಿಯೇ ಬಿದ್ದು ತನ್ನ ಪ್ರಾಣವನ್ನು ಬಿಟ್ಟುಬಿಟ್ಟ. ಈಗ ಹಳ್ಳಿಯ ಜನರು ಸುರೇಶನ ಬಳಿ ಬಂದಿದ್ದರು. ಅವನು ಇನ್ನೂ ಬದುಕೇ ಇದ್ದ. ಎಲ್ಲರೂ ಈಗ ಸುರೇಶನನ್ನು ಸಾಯಿಸಲು ಮುಂದಾಗುತ್ತಾರೆ. ಆದರೆ ಅಷ್ಟರಲ್ಲಿಯೇ ಸರಿತಾ, ಇವನನ್ನು ಕೊಲ್ಲಬೇಡಿ. ಸರಿತಾ, ನೀನು ಏನು ಹೇಳ್ತಿದೀಯಮ್ಮ? ನೀನು ಇವನನ್ನು ಏತಕ್ಕಾಗಿ ಕಾಪಾಡುತ್ತಿದ್ದೀಯಾ? ಈಗ ಸರಿತಾ ನಿಧಾನವಾಗಿ ಹೇಳಿದಳು, ಇವನನ್ನು ಒಂದೇ ಬಾರಿಗೆ ನಾವು ಕೊಲ್ಲಬಾರದು. ಇವನ ಜೀವನವೆಲ್ಲ ಇದೇ ರೀತಿ ಬದುಕಬೇಕು. ಇವನನ್ನು ಎಳೆದು ದೂರ ಹಾಕಿಬಿಡಿ. ಇವನ ಸಾವು ತಪ್ಪು ಮಾಡುವ ಎಲ್ಲರಿಗೂ ಒಂದು ಗುಣಪಾಠವಾಗಬೇಕು. ಈಗ ಹಳ್ಳಿಯ ಜನರೆಲ್ಲರೂ ಅವನನ್ನು ದೂರ ಎಳೆದುಕೊಂಡು ಹೋಗಿ ಬಿಸಾಡಿದರು. ನಾಯಿಗಳು, ಹದ್ದುಗಳು ಅವನನ್ನು ಕೊಕ್ಕಿ ತಿನ್ನಲಿ ಎಂದು. ಈಗ ಹಳ್ಳಿಯವರೆಲ್ಲರೂ, ಸರಿತಾ, ಈ ಊರು ನಿನ್ನದು. ನಿಮ್ಮ ತಾತ ಮತ್ತು ನಿಮ್ಮ ತಾಯಿಯವರು ನಮಗಾಗಿ ಎಷ್ಟೋ ಮಾಡಿದ್ದಾರೆ. ನಿನಗೆ ನಾವೆಲ್ಲರೂ ಇದ್ದೇವೆ. ನೀನು ಧೈರ್ಯವಾಗಿರು ಎಂದು ಹೇಳಿ ಅವರಿಗೆ ಧೈರ್ಯ ತುಂಬಿಸಿದರು. ಈಗ ಸರಿತಾ ಕೂಡ ತನ್ನ ಜೀವನವನ್ನು ಹೊಸದಾಗಿ ಶುರು ಮಾಡಿದಳು. ಅವಳು ಈಗ ಆ ಹಳ್ಳಿಯ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಡಲು ಶುರು ಮಾಡಿದಳು. ಈಗ ಸರಿತಾ ನೆಮ್ಮದಿಯಿಂದ ಉಸಿರಾಡತೊಡಗಿದಳು. ಎಲ್ಲ ಮಕ್ಕಳ ಜೊತೆ ಸೇರಿ ಈಗ ಅವಳು ಕೂಡ ಸಂತೋಷವಾಗಿ ಮಕ್ಕಳ ಜೊತೆ ಮಕ್ಕಳಾಗಿ ಬೆರೆತು ಹೋದಳು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.